ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಹೊಸದಾದ ಟೇಸ್ಟಿಯಾದ ಸಖತ್ತಾಗಿರುವಂತಹ ಒಂದು ಹೊಸ ರುಚಿನ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತಂದು. ಅದಕ್ಕೆ ದಾಲ್ ತಡ್ಕ ಅಂತಾರೆ. ಬನ್ನಿ ಯಾವ ಥರ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದಕ್ಕೆ 2 ಟೊಮೊಟೊ, 1 ಉಳ್ಳಾಗಡ್ಡಿ ಮತ್ತು 1 ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಹೋಳಿಗೆ ಮಾಡ್ತೀವಲ್ವ ಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಮತ್ತು 2 ಮೊಟ್ಟೆ ಬೇಕಾಗುತ್ತೆ. ಮೊದಲು ಹೆಸರುಬೇಳೆ ಮತ್ತು ಹೆಸರು ಕಾಳು ಮತ್ತು ಕಡಲೆಬೇಳೆನ ನಾನು ಇವಾಗ ಕ್ಲೀನಾಗಿ ತೊಳಿತಾ ಇದ್ದೇನೆ. ಒಂದು 2-3 ಸರಿ ನೀರು ಹಾಕಿ ಎರಡೂ ಮಿಕ್ಸ್ ಮಾಡಿನೂ ಸಹಿತ ತೊಳಿಬೋದು. ಇವಾಗ ಎರಡೂ ಮಿಕ್ಸ್ ಮಾಡಿ ನಾನು ಕ್ಲೀನಾಗಿ ಒಂದು 2-3 ಸರಿ ಅದರಲ್ಲಿ ಡಸ್ಟ್ ಇರುತ್ತಲ್ವ, ಅದೆಲ್ಲ ಕ್ಲೀನ್ ಆಗುತ್ತೆ. ಇವಾಗ 2-3 ಸರಿ ಅದನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಮೊಟ್ಟೆನ ಅದಕ್ಕೆ ಒಡೆದು ಮಿಕ್ಸ್ ಮಾಡಬೇಕು. 2 ಮೊಟ್ಟೆ ಒಡೆದು ಮಿಕ್ಸ್ ಮಾಡಬೇಕು. ಬನ್ನಿ ಇವಾಗ ನೋಡಿ, 2 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆಲ್ಲ ಕಾಳಿಗೆಲ್ಲ ಹೊಂದ್ಕೋಬೇಕು. ಸ್ವಲ್ಪ ನೀರೆಲ್ಲ ಬಸ್ದು ಬಿಡ್ರಿ. ನೀರೆಲ್ಲ ಬಸ್ದು ಅದೆಲ್ಲ ಮೊಟ್ಟೆನ ಅದಕ್ಕೆ ಒಡೆದು ಹಾಕಿ ಅದು ಸಿಪ್ಪೆ ಬರಲಾರ್ದಂಗೆ ನೋಡ್ಕೊಳ್ಳಿ. ಇವಾಗ 2 ಮೊಟ್ಟೆನ ನಾನು ಒಡೆದು ಹಾಕಿದೆ. ನಂತರ ಅದನ್ನು ತಿರುಗಿಸ್ಬೇಕು. ಕಾಳನ್ನು ಭಾಳ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಇದು ಹೊಸ ರೆಸಿಪಿ ಅಲ್ಲ, ಯಾರೂ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಟೆಸ್ಟ್ ಮಾಡಿದೆ, ಚೆನ್ನಾಗಿ ಬಂತು. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತಂದು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕೈ ಆಡಿಸಿ, ಎಷ್ಟು ಚೆನ್ನಾಗಿ ನಾವು ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಹಂಗಾಗಿ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸಿ ನಾವು ಒಂದು ಕುಕ್ಕರ್ ತೊಗೋಬೇಕು. ಕುಕ್ಕರ್ ತೊಗೊಂಡು ಇದನ್ನು ಕುಕ್ಕರ್ಗೆ ವಿಜಿಲ್ ಹೊಡಿಸ್ಬೇಕು. ಬನ್ನಿ ಇವಾಗ ಕುಕ್ಕರ್ನ ತೆಗೆದುಕೊಳ್ಳೋಣ. ಇವಾಗ ಕುಕ್ಕರ್ ತೊಗೊಂಡಿದ್ದೀವಲ್ವ, ಇದಕ್ಕೆ ಮೊದಲು ಕೊತ್ತಂಬರಿ ಹಾಕಬೇಕು. ನಂತರ ಹೆಚ್ಚಿಟ್ಟಿರುವಂಥ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ ಉಳ್ಳಾಗಡ್ಡಿನ. ಅದು ನೀರಲ್ಲಿ ಕುದೀತೈತಲ್ವ ಕುಕ್ಕರಲ್ಲಿ, ಹಾಗಾಗಿ ನಾವು ಸಣ್ಣದೇನು ಹೆಚ್ಕೊಳೋದು ಬೇಕಾಗಿಲ್ಲ. ಇವಾಗ ದೊಡ್ಡದಾಗಿರುವಂಥ ಟೊಮೊಟೊ 2 ತೊಗೊಳ್ಳಿ. ಟೊಮೊಟೊ 2 ಇದ್ದರೆ ಭಾಳ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನು 2 ಟೊಮೊಟೊ ತೊಗೊಂಡೆ ಮತ್ತು 1 ಬೆಳ್ಳುಳ್ಳಿಗೆ ತೊಗೊಂಡೆ. 1 ಗಡ್ಡೆ ಬರುತ್ತಲ್ಲ ಬೆಳ್ಳುಳ್ಳಿದು, ಅದು ತೊಗೊಂಡೆ. ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡಿರ್ತೀನಲ್ಲ, ಮಿಕ್ಸ್ ಮಾಡಿರೋದು ಇದಕ್ಕೆ ಹಾಕಬೇಕು. ಮತ್ತು ಇದಕ್ಕೆ 2ರಷ್ಟು ನೀರು ಹಾಕಬೇಕು. ಇವಾಗ 1 ಕಪ್ಪಷ್ಟು ಬೇಳೆ ತೊಗೊಂಡಿವಪ್ಪ ಅಂದರೆ 2ರಷ್ಟು ನೀರು ಹಾಕಬೇಕು. ಮತ್ತು ಉದ್ದಿಗೆ ಹೆಚ್ಚಿರುವಂತಹ ಮೆಣಸಿನಕಾಯಿನೂ ಇದನ್ನು ಹಾಕಿ ವಿಸಿಲ್ ಮುಚ್ಚಿ ನಾವು ಕುಕ್ಕರಿಗೆ ಒಂದು 20 ನಿಮಿಷ ಅಥವಾ 20 ನಿಮಿಷ ನಾವು ಬೆನ್ಸ್ಕೋಬೇಕು. ಚೆನ್ನಾಗಿ ಬೇಯುತ್ತೆ. ಫ್ರೆಂಡ್ಸ್, ಪಕ್ಕದ ಮನೆ ಹುಡುಗ ಬಂದಿದ್ದ. ಅವನು ಚಾಕ್ಲೇಟ್ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದ. ನನಗೆ ಖುಷಿ ಆಯಿತು. ಈ ಕಡೆ ಕುದಿಯೋಕ್ಕಿಟ್ಟು ಇವನ ಜೋಡಿ ಸ್ವಲ್ಪ ಆಟ ಆಡಿ ಒಳಗೋಗಿ ಕುಕ್ಕರ್ ವಿಜಿಲ್ ಬೀಳಿಸಿದೆ. ನೋಡಿರಿ, ಚಾಕ್ಲೇಟ್ ಅಂದರೆ ಎಷ್ಟು ಖುಷಿ. ಓಕೆ, ಇವಾಗ ವಿಜಿಲ್ ಆಯಿತು. ಕುಕ್ಕರಿಂದು ವಿಜಿಲ್ ಆದ ತಕ್ಷಣ ನಾನು ನೋಡಿ ಅದಕ್ಕೆ ಈ ಸೈಡು ಮತ್ತೆ ಒಗ್ಗರಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ 1 ಚಮಚದಷ್ಟು ಸಾಸಿವೆ ಹಾಕಿದೆ. ಚಮಚ ಅಂದರೆ ಸಣ್ಣ ಚಮಚದ್ರಿಂದ ಸಾಸಿವೆ ಹಾಕಿದೆ. ನೆಕ್ಸ್ಟು ಎಣ್ಣೆ ಕಾದ ನಂತರ ಜೀರಿಗೆನೂ 1 ಚಮಚದಷ್ಟು ಹಾಕಬೇಕು. ಓಕೆ, ಇವಾಗ ಉದ್ದಕ್ಕೆ ಹೆಚ್ಚಿರುವಂಥ 4 ಮೆಣಸಿನ್ಕಾಯಿನೂ ಹಾಕಬೇಕು. ಮತ್ತು 1 ಗಡ್ಡೆ ಬೆಳ್ಳುಳ್ಳಿನೂ ಸಿಪ್ಪೆ ಸುಲಿದು ಅದನ್ನು ಸಣ್ಣ ಕುಟ್ಟಿ ಅದಕ್ಕೆ ಹಾಕಬೇಕು. ಭಾರಿ ಟೇಸ್ಟ್ ಬರುತ್ತೆ. ಇವಾಗ ಮೆಣಸಿನ್ಕಾಯಿನೂ ಹಾಕಿದೆ ನಾನು. ಹೆಚ್ಚಿಕೊಂಡಿರುವಂಥ ಮೆಣಸಿನ್ಕಾಯಿನೂ, ಅಲ್ಲಿನೂ ಮೆಣಸಿನ್ಕಾಯಿ ಹಾಕಿದ್ವಿ, ಇಲ್ಲಿ ಒಗ್ಗರಣೆಗೂ ಕೊಟ್ಟರೆ ಭಾರಿ ಟೇಸ್ಟ್ ಬರುತ್ತೆ ಮೆಣಸಿನ್ಕಾಯಿ. ಹಂಗಾಗಿ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಬೆಂದಿರುತ್ತಲ್ಲ, ಕ್ರಿಸ್ಪಿಯಾಗಿರುತ್ತೆ. ಇವಾಗ ನೋಡಿ ಇಷ್ಟು ಬೆಂದಿದೆ. ಇದನ್ನು ಸ್ವಲ್ಪ ಮಸಿಬೇಕು. ನೀರೆಲ್ಲ ಹೋಗಿರುತ್ತಲ್ಲ, ಇವಾಗ ಚೆನ್ನಾಗಿ ಮಸಿಬೇಕು. ಎಷ್ಟು ನಾವು ನಿಧಾನಕ್ಕೆ ಸಣ್ಣಗೆ ಮೆಸಿತೀವೋ ಅಷ್ಟು ಟೇಸ್ಟ್ ಬರುತ್ತೆ ಇದು. ಹಂಗಾಗಿ ನಿಧಾನಕ್ಕೆ ನಾವು ಮಸಿಬೇಕು. ಮಸಿದು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಚಿಕ್ಕ ಚಮಚದಿಂದ ನಾನು ಅರ್ಧ ಚಮಚದಷ್ಟು ಅರಿಶಿನ ಹಾಕಿದ್ದೀನಿ. ನಂತರ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ನಮ್ಮದು ದೊಡ್ಡ ಚಮಚ ಇದೆ, ಹಾಗಾಗಿ ಅರ್ಧ ಚಮಚದಷ್ಟು ನಾನು ಆಯುರ್ವೇದಿಕ್ ಉಪ್ಪು ಬಳಸ್ತೀನಿ. ಆರೆಂಜ್ ಕಲರ್ ಇರುತ್ತೆ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಹಾಗಾಗಿ ಅದನ್ನೇ ಬಳಸ್ತೀನಿ. ಅದು 100 ರೂಪಾಯಿ ಒಂದು ಪಾಕಿಟ್ 1 kg ಬರುತ್ತೆ, 100 ರೂಪೀಸು. BP ಇದ್ದವ್ರಿಗೆ ಅದಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಹಾಕಿ ಅರಿಶಿನ ಉಪ್ಪು ಹಾಕಿ ಕೈ ಆಡಿಸ್ಬೇಕು. ಈ ಕಡೆ ಒಗ್ಗರಣೆ ಕುದಿಯೋಕೆ ಮಾಡಿದ್ನಲ್ಲ ಅದನ್ನು ಮತ್ತೆ ಇದಕ್ಕೆ ಹಾಕಿ ನಾನು ಕೈ ಆಡಿಸಿ ಇವಾಗ ದಾಲ್ ತಡ್ಕ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ಚಪಾತಿಗೆ ಆದರೂ ತಿನ್ಬೋದು, ರೊಟ್ಟಿಗೆ ಆದರೂ ತಿನ್ಬೋದು, ಮತ್ತು ಅನ್ನದ ಜೋಡಿ ಆದರೂ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ಕೊಳ್ತಿದ್ದೀನಿ. ಪ್ಲೀಸ್ ನಿಮಗೇನಾದರೂ ಇದರಲ್ಲಿ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ಕಿಪ್ ಮಾಡದೆ ನೋಡಿ ನಮ್ಮ ವಿಡಿಯೋನ, ಅಂದರೆ ಏನಾದರೂ ಹಾಕಿದ್ದು ಮಿಸ್ ಆಗುತ್ತಲ್ವ. ಹಾಗಾಗಿ ನಾನಿವತ್ತು ಬೆಳಗ್ಗೆ ಅನ್ನ ಮಾಡಿದ್ದೆ, ರೈಸ್ ಮಾಡಿದ್ದೆ. ರೈಸ್ ಜೋಡಿ ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.